ತಾಲೂಕಿನ ಬೂದಿಹಾಳ ಎಸ್ಕೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೇಮವಾಡಗಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ಭುಗಿಲೆದ್ದಿದೆ. ಗ್ರಾಮದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆಯದಿದ್ದರೂ ದಾಖಲೆಗಳಲ್ಲಿ ಮಾತ್ರ ಕಾಮಗಾರಿಗಳು ಪೂರ್ಣಗೊಂಡಿರುವುದಾಗಿ ತೋರಿಸಿ ಸಾರ್ವಜನಿಕ ಹಣ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಗ್ರಾಮಸ್ಥರು ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳು: ಕುಡಿಯುವ ನೀರಿನ ಅಭಾವ. ಗ್ರಾಮದಲ್ಲಿ ಸಮರ್ಪಕವಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಜನಸಾಮಾನ್ಯರು ಪರದಾಡುತ್ತಿದ್ದಾರೆ. ಹದಗೆಟ್ಟ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿದ್ದು ಸಾರ್ವಜನಿಕರ ಹಾಗೂ ವಾಹನ ಸವಾರರ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿದೆ. ಕತ್ತಲಲ್ಲಿ ಮುಳುಗಿದ ಗ್ರಾಮ. ವಿದ್ಯುತ್ ಕಂಬಗಳಿದ್ದರೂ ಬೀದಿ ದೀಪಗಳಿಗೆ ಬಲ್ಬ್ ಅಳವಡಿಸದ ಕಾರಣ ರಾತ್ರಿ ವೇಳೆಯಲ್ಲಿ ಇಡೀ ಗ್ರಾಮ ಕತ್ತಲಲ್ಲಿ ಕಳೆಯುವಂತಾಗಿದೆ. ಹಾಳಾದ ಚರಂಡಿ ವ್ಯವಸ್ಥೆ. ಚರಂಡಿಗಳು ಸಂಪೂರ್ಣವಾಗಿ ಒಡೆದು ಹೋಗಿದ್ದರೂ ದುರಸ್ತಿ ಕಾರ್ಯ ನಡೆದಿಲ್ಲ. ಆದರೆ ದುರಸ್ತಿಯ ಹೆಸರಿನಲ್ಲಿ ಹಣ ಬಿಡುಗಡೆಯಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ದಾಖಲೆಗಳಲ್ಲಷ್ಟೇ ಇರುವ ಸಿಸಿ ರಸ್ತೆ. ಗ್ರಾಮದಲ್ಲಿ ಸಿಸಿ ರಸ್ತೆಗಳು ನಿರ್ಮಾಣಗೊಂಡಿವೆ ಎಂದು ಪಂಚಾಯತಿ ದಾಖಲೆಗಳಲ್ಲಿ ನಮೂದಿಸಲಾಗಿದೆ. ಆದರೆ ವಾಸ್ತವದಲ್ಲಿ ಅಂತಹ ಯಾವುದೇ ರಸ್ತೆಗಳು ಕಾಣಿಸುತ್ತಿಲ್ಲ. ಕಾಮಗಾರಿ ನಡೆಸದೆ ಬೋಗಸ್ ಬಿಲ್ಗಳನ್ನು ಸೃಷ್ಟಿಸಿ ಹಣ ಲೂಟಿ ಮಾಡಲಾಗಿದೆ ಎಂದು ಗ್ರಾಮಸ್ಥರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರ ಒತ್ತಾಯ: ಸಂಬಂಧಪಟ್ಟ ಮೇಲಾಧಿಕಾರಿಗಳು ತಕ್ಷಣವೇ ಗ್ರಾಮಕ್ಕೆ ಖುದ್ದಾಗಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಬೇಕು. ಅಭಿವೃದ್ಧಿ ಕಾಮಗಾರಿಗಳ ಹೆಸರಿನಲ್ಲಿ ಸಾರ್ವಜನಿಕ ಹಣ ದುರುಪಯೋಗ ಪಡಿಸಿಕೊಂಡಿರುವ ತಪ್ಪಿತಸ್ಥರ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಧಿಕಾರಿಗಳಿಗೆ ಮನವಿ ಹಾಗೂ ಹೋರಾಟದ ಎಚ್ಚರಿಕೆ: ಈ ಎಲ್ಲ ಭ್ರಷ್ಟಾಚಾರ ಹಾಗೂ ಸೌಲಭ್ಯಗಳ ಕೊರತೆಯ ಕುರಿತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎನ್. ಮೂರ್ತಿ ಬಣ ಹೇಮವಾಡಗಿ ಘಟಕದ ನೇತೃತ್ವದಲ್ಲಿ ಗ್ರಾಮಸ್ಥರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ, ಇಳಕಲ್ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಅಧಿಕೃತವಾಗಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ಅಧಿಕಾರಿಗಳು ಶೀಘ್ರವಾಗಿ ಸ್ಥಳ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಗ್ರಾಮಸ್ಥರು ಹಾಗೂ ವಿವಿಧ ದಲಿತ ಸಂಘಟನೆಗಳ ಸಹಯೋಗದೊಂದಿಗೆ ಸಂಬಂಧಪಟ್ಟ ಕಚೇರಿಗಳ ಎದುರು ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಈ ವರದಿಗೆ ಸಂಬಂಧಿಸಿದಂತೆ ಪಂಚಾಯತ್ ಅಧಿಕಾರಿಗಳಿಂದ ಏನಾದರೂ ಪ್ರತಿಕ್ರಿಯೆ ಬಂದಿದೆಯೇ ಅಥವಾ ಮುಂದಿನ ಹೋರಾಟದ ಬಾಗಲಕೋಟೆ ಜಿಲ್ಲಾ ಇಳಕಲ್ ತಾಲೂಕಿನ ಬೂದಿಹಾಳ ಎಸ್ಕೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರ್ತಕ್ಕಂಥ ಹೇಮವಾಡಗಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಜ್ವಲಂತ ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ಇಲ್ಲಿವರೆಗೆ ಈ 20 ವರ್ಷ ಆಯಿತು. 20 ವರ್ಷದಿಂದನೂ ನಿರಂತರ ಇದೇ ಸಮಸ್ಯೆ ಐತಿ. ಕೃಷಿ ಹೊಂಡ ಬೇರೆ ಕಡೆ ಹೋಗಿ ನೀರು ತೊಗೊಂಬರೋದು ಇದೈತಿ. ನಮ್ಮೂರಲ್ಲಿ ಒಂದು ಫಿಲ್ಟ್ರು ಇದನ್ನು ಶುದ್ಧ ಕುಡಿಯುವ ನೀರಿನ ಘಟಕ ವ್ಯವಸ್ಥೆ ಮಾಡ್ಯಾರ, ನೇಮಕ ವ್ಯವಸ್ಥೆ. ಅದರಿಂದ ಒಂದು ಕೊಡನೂ ನೀರು ಇವತ್ತಿಗೂ ತೊಗೊಂಡಿಲ್ಲ. ಅದರಲ್ಲಿರ್ತಕ್ಕಂಥ ಮೋಟ್ರ ಸಾಮಗ್ರಿಗಳು ಇಲ್ಲಿವರೆಗೂ ಇದನ್ನು ಮಾಡಿ 4-5ರಿಂದ 6-7 ವರ್ಷ ಆಯಿತು. ಇದರಲ್ಲಿರ್ತಕ್ಕಂಥ ಸಾಮಗ್ರಿಗಳಿಲ್ಲ, ಇದು ಸ್ಟಾರ್ಟ್ ಇಲ್ಲ, ಚಲುವಿಲ್ಲ. ಸುಮ್ಮನೆ ಇದನ್ನು ಬಿಲ್ ಎತ್ಕೊಂಡು ತಿನ್ನುವಂಥ ವ್ಯವಸ್ಥೆ ಒಳಗೆ ಇದನ್ನು ಮಾಡಿಗ್ಯಾರ. ಅದಕ್ಕೆ ದಯವಿಟ್ಟು ಈ ನೀರಿನ ಸಮಸ್ಯೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಸರ್ಕಾರದ ಅಧಿಕಾರಿಗಳು ಇದನ್ನು ದುರುಪಯೋಗ ಮಾಡಿಕೊಂಡು ನಮ್ಮಲ್ಲಿ ಇರ್ತಕ್ಕಂಥ ಈ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಜನಪ್ರತಿನಿಧಿ ಇರ್ಬೋದು, ಏನು ಗ್ರಾಮದ ಈ ಪಂಚಾಯತಿ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಜನಪ್ರತಿನಿಧಿಗಳು ಇಲ್ಲಿವರೆಗೂ ಇದ್ರ ಬಗ್ಗೆ ಏನೂ ಯಾರೂ ಇದನ್ನು ಮಾಡಿಲ್ಲ. ಅದಕ್ಕೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಕೂಡಲೇ ಇದನ್ನು ಸರಿಪಡಿಸ್ಬೇಕು. ಜ್ವಲಂತ ಸಮಸ್ಯೆಯನ್ನು, ನೀರಿನ ಸಮಸ್ಯೆಯನ್ನು ಪರಿಹರಿಸ್ಬೇಕಂತ ಅಲ್ಲಿ ನಮ್ಮ ದೂರಿದೆ. ಇದು ಒಂದು 9 ವರ್ಷ ಆಯ್ತು ರೀ. ಇದು 9 ವರ್ಷದ ಒಂದು ದಿನನೂ ಒಂದು ಕುಡಿಯೋ ನೀರನ್ನ ತುಂಬ್ಕೊಂಡಿಲ್ಲ ನಾವು. ತಂದಿಟ್ರೆ ಹಂಗೆ ಇಟ್ಬಿಟ್ರೆ ಅದನ್ನು ಕೆಲಸ ಹೀಗಾಗಿ ಅಷ್ಟ ಬಿಲ್ ತೊಗೊಂಡು ಹೋಗೋಕ್ಕಂತಾನೆ ಇದನ್ನ ಮಿಷನ್ ಇದನ್ನೆಲ್ಲ ಬಳಸಿ ಇಟ್ಕೊಂಡಾರ. ಇದರೊಂದು ಒಂದು ಸಮಸ್ಯೆ ಇಲ್ಲ. ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಕೇಳಿದ್ರೆ ಒಂದೇ ಸಮಸ್ಯೆ ಕೇಳಿ ಅದಗಳ ಮೇಲೆ ಫೋನ್ ಮಾಡಬೇಡ ಅಂತೇಳಿ ಸಮಸ್ಯೆ ಮಾಡ್ತಾರೆ ಅವ್ರು ವಾಪಸ್ ನಮಗೆ. ಯಾರು ಫೋನ್ ಮಾಡಿದ್ರೆ? ಪಿಡಿಎಸ್ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಏನು ಸಮಸ್ಯೆ ಐತೆ ಅಂದ್ರೆ ಫೋನ ರಿಸೀವ್ ಮಾಡಲ್ಲ. ಅವ್ರು ಹಚ್ಚಿ ಹೇಳಿದ್ರೆ ಈ ಅಮ್ಮೋಡಿಗೆ ಹಿಂಗೆ ಆಗೈತ್ರಿ ಅಂದ್ರೆ ಒಂದೇ ಸಮಸ್ಯೆ ಹೇಳ್ರಿ 12 ಹೇಳ್ಬಿಟ್ರಿ ಅಂತ ಅವರೇ ಫೋನ್ ಕಟ್ ಮಾಡ್ತಾರೆ ನಮ್ಗೆ. ಹೆಣ್ಮಕ್ಳು 5 ವರ್ಷದ ಆಡಳಿತಕ್ಕಾಗಿ ಎಲ್ಲ ಪ್ರತಿಯೊಂದು ಕೆಲಸ ಬಂದಿದ್ದು.
CC ರಸ್ತೆ ಅಂತ ಮಾಡ್ಯಾರ. ನಮ್ಮಲ್ಲಿ ಯಾವ ಓಣಿ ಒಳಗೆ ಹೋದ್ರೂ ಒಂದು CC ರಸ್ತೆ ಸರಿಯಾಗಿಲ್ಲ. ಎಲ್ಲ CC ರಸ್ತೆ ಕಳಪೆ ಮಟ್ಟದೊಳಗೆ ಬಿಲ್ ಆಗ್ಯಾವು. ಯಾವುದೋ ಒಂದು ಎಲ್ಲಿ ಹೋದ್ರೂ ಪ್ರತಿಯೊಂದು ಹೋದ್ರೂ ಈ ಥರ ಗಲೀಜು, ಈ ಥರ ಚರಂಡಿ ಇದನ್ನೆಲ್ಲ ದಾಟ್ಕೊಂಡು ಅಡ್ಡಾಡ್ಬೇಕು. ಚಿಕ್ಕ ಮಕ್ಕಳು ಶಾಲೆಗೆ ಹೋಗ್ತಕ್ಕಂಥವ್ರು, ಆಮೇಲೆ ಪ್ರತಿಯೊಬ್ಬ ಮುದುಕರು, ಯುವಕರು ಇದೆಲ್ಲ ಗಲೀಜಿನೊಳಗನೆ ಅಡ್ಡಾಡ್ಬೇಕು. ಅಂಥ ಪರಿಸ್ಥಿತಿ ಒಳಗೆ MOD ಯಾವುದೇ ಮೂಲಭೂತ ಸೌಕರ್ಯ ಯಾವುದೂ ಸರಿಯಾಗಿಲ್ಲ. ನಮ್ಮ ಈ ವರದಿಯನ್ನು ಪರಿಗಣಿಸಿ ಅಧಿಕಾರಿಗಳು ಮೇಲ್ನೋಟಕ್ಕೆ ಬಂದು ಕೂಡಲೇ ಸರಿಪಡಿಸ್ಬೇಕಂತ ಆಗ್ರಹಿಸುತ್ತೇವೆ. ನೀರ್ ಬಂದಿಲ್ಲ, ಮನಿ ಮುಂದೆ ಹಾಕತ್ತಾವ, ಅವ್ರ ಮನ್ಯಾಗ ನೀರ್ ಹೋಗ್ಕೊಂತಾವಲ್ಲ. ಈಗ ಏನ್ ಮಾಡ್ಬೇಕಂದ ಅದಕ್ಕೆ? ಅವು ಈಗ ನಮ್ಮ ಏರ್ ಅದಾವು, ನೀರ್ ಅಲ್ಲಿಗೆ ಸ್ಟಾಪ್ ಹಾಕವು. ಅಲ್ಲಿ ಅವು ನಮ್ಮ ಓರ್ ಮನ್ಯಾಗ ಹತ್ರ ಹಂಗ ಹೋಗ್ಕೊಂತಾವ ನಾವು ನೀರು. ಕುಚ್ಚಿ ಕುಡಿಯಕತ್ತಿ ನೋಡಿ ಈಗ. ಈಗಾಲ ತಿಂಗಳ ಆತ್ ನೋಡಿ ಹೊಯ್ಕೊಳಕತ್ತೀವಿ ಇಲ್ಲಿ ನಾವು. ಮೋಟ್ರ್ ಅದಾವ, ಏಕ 30 ಮೋಟ್ರ್ ಅದಾವ ಇಲ್ಲಿ. ಮುಂದೆ 30 ಮೋಟ್ರ್ ಅದಾವ. ನಾವು ಇಲ್ಲಿ ಹೊಯ್ಕೊಳಕತ್ತೀವಿ. ನಾವು ನಾನು 4 ನೀರು ಕೊಡಲ್ರ. ಎಷ್ಟು ದಿನ ಸತ್ರಿ? ಈಗಾಲ 2-3 ತಿಂಗಳ ಆತಿ ನಾವು ಹೊಯ್ಕೊಳಕತ್ತೀವಿ ಇಲ್ಲಿ. 2 ವರ್ಷನ ಆತಿ ಈಗದ. ಪಂಚಾಯತ್ರಿಗೆ ಹೇಳಿರ ಬಂದಾಗ ಏನ್ ಮಾಡ್ತಾರ? ಚಲೋ ಮಾಡ್ತಾರ, ಓಡಾಕಾರ ಅವರು ಮನೆಗೆ ಹೋಗಿ ಕುಂದಿರ್ತಾರ. ನಾವ್ ಏನ್ ಮಾಡಂದ್ರಿ ಈಗ? ನಾವು ನೀರ್ಲಾರ್ದಿಲ್ಲ ಕೈ ಮಾದಲ್ಲ ಯಪ್ಪ ಅಣ್ಣ ಕಾಯಿ ಹಿಡ್ಕೊಂಡ್ರು ನೀರು ಕೊಡಲ್ರ ಅವ್ರು. ಬಾಗಲಕೋಟೆ ಜಿಲ್ಲಾ ಇಳಕಲ್ ತಾಲೂಕು ಗ್ರಾಮ ಪಂಚಾಯತಿ ನಮ್ಮ ಯಮೋಡಿ ಗ್ರಾಮ ರೀ. ಇದೊಂದು 3 ವರ್ಷ ಆಯ್ತು ರೀ. ಇದು ಇಲ್ಲಿ ದಾರಿ ಇಲ್ತು. ಇದೊಂದು 3 ವರ್ಷ ಆಯ್ತಾನ. ಇದು ಮೇನ್ ದಾರಿ ಇದೆ. ಇದು ಒಟ್ಟ ಯಾವ ಗಾಡಿ ಬಂದ್ರೂ ಬಿದ್ದು ಹೋಗ್ಕವು. 1-2 ಸತ ಹೇಳಿವಿ ಎಲ್ಲ ಪಂಚಾಯತಿ ಒಮ್ಮೆ ಪೈಪ್ ಹಾಕಿ ಕೊಟ್ರನ ಅದೇನು ಸುದ್ದ ಆಗಲಿಲ್ಲ. ಒಳ್ಳೆ ಹೆಂಗಿದ್ದು ಹಂಗೆ ಆಯ್ತಾನ. ಈಗ ಒಂದು 3-4 ಸರಿ ಹೇಳಿವಿ ನಾವು. ಇವೊಂದು 3 ವರ್ಷ ಆಯ್ತಾನ. ಈಗ ಹೇಳಿ ಸಾಕಾಗೈತೆ. ನಮ್ಮ ಹೇಳಿ ಅಂಕ ನಮ್ಗೆ ಸಾಕಾಗೈತೆ.